ಯಶಸ್ಸಿನ ನಂತರ ಹೊಂಬಾಳೆ ಫಿಲ್ಮ್ಸ್ನಿಂದ ರಿಷಬ್ ದೂರ ಸರಿದಿದ್ದಾರೆ ಅನ್ನುವ ಮಾತು ಕೇಳಿ ಬಂದಿತ್ತು. ರಿಷಬ್ ಹಾಕಿದ ಪೋಸ್ಟ್ ಒಂದು ಸಂಚಲನಕ್ಕೂ ಕಾರಣವಾಗಿತ್ತು. ಹೊಂಬಾಳೆ ಫಿಲ್ಮ್ಸ್ನ ಸೋಷಿಯಲ್ ಮೀಡಿಯಾ ಖಾತೆಯನ್ನ ರಿಷಬ್ ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಉರಿದ ಬೆಂಕಿಗೆ ತುಪ್ಪ ಸುರಿದಂತಿತ್ತು. ಇದೀಗ ರಾಜ್ ಬಿ ಶೆಟ್ಟಿ ವಿಚಾರದಲ್ಲಿ ರಿಷಬ್ ಹಾಗೆಯೇ ನಡ್ಕೊಂಡಿದ್ದಾರೆ ಅಂತ ಅಭಿಮಾನಿಗಳು ಪತ್ತೆ ಮಾಡಿದ್ದಾರೆ. ಕೋಚಿಗೂ ಗೆಳೆಯರಂತಿದ್ದ ರಾಜ್ ಬಿ ಶೆಟ್ಟಿ ಅವರನ್ನು ರಿಷಬ್ ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಶೆಟ್ರ ಗ್ಯಾಂಗ್ನಲ್ಲಿ ನಿಜಕ್ಕೂ ನಡೀತಾ ಇರೋದು ಏನು? ಈಗ ಬರ್ತಿದೆ ಸ್ಟೋರಿ, ನೋಡ್ಕೊಂಡು ಬನ್ನಿ. ರಕ್ಷಿತ್, ರಿಷಬ್, ರಾಜ್ ಅಭಿಮಾನಿಗಳ ಎದೆ ಲಬ್ ಡಬ್. ಶೆಟ್ಟರ ಬಳಗದಲ್ಲಿ ಏನಾಗ್ತಾ ಇದೆ? ರಾಜ್ ಶೆಟ್ಟಿಯ ಬಿಟ್ಟರ ರಿಷಬ್ ಯಶಸ್ಸು ಮನಸ್ಸುಗಳನ್ನು ಬೆಸೆಯುತ್ತಿದೆ ಅಂತ ಕೇಳಿದ್ದೇನೆ. ಆದರೆ ರಿಷಬ್ ಶೆಟ್ಟಿ ಅವರ ವಿಚಾರದಲ್ಲಿ ಹಾಗೆ ಆಗ್ತಾ ಇಲ್ವಾ? ರಿಷಬ್ ಶೆಟ್ಟಿ ಅವರ ಸುತ್ತ ಕೇಳಿ ಬರ್ತಾ ಇರುವ ವಿಷಯಗಳು ನಿಜಕ್ಕೂ ಗಾಬರಿ ಮೂಡಿಸ್ತಾ ಇವೆ. ಅವು ನಿಜವೇ ಆದರೆ ಕನ್ನಡ ಸಿನಿಮಾ ರಂಗಕ್ಕೆ ಪೆಟ್ಟು ಬೀಳೋದು ಗ್ಯಾರಂಟಿ ಅಂತಲೇ ಹೇಳಲಾಗ್ತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಮತ್ತು ರಿಷಬ್ ಮಧ್ಯೆ ಯಾವುದು ಸರಿಯಿಲ್ಲ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ರಿಷಬ್ ಶೆಟ್ಟಿ ಅವರು ಯುಗಾದಿ ಹಬ್ಬದ ದಿನದಂದು ಮಾಡಿರುವ ಪೋಸ್ಟ್ ಇಂಬು ನೀಡುವಂತಿದೆ. ಕಾಂತಾರ ಸಿನಿಮಾದಂಥ ಮಹೋನ್ನತ ಚಿತ್ರ ಕೊಟ್ಟವರು ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್. ಇಡೀ ಸಿನಿಮಾವನ್ನು ರಿಷಬ್ ಶೆಟ್ಟಿ ಅವರು ಹೆಗಲ ಮೇಲೆ ಹೊತ್ಕೊಂಡು ನಡೆದಿದ್ರೆ ಅದಕ್ಕೆ ಶಕ್ತಿ ಕೊಟ್ಟವರು ಹೊಂಬಾಳೆ ಫಿಲ್ಮ್ಸ್ ಮಾಲೀಕ ವಿಜಯ್ ಕಿರಗಂದೂರು. ಕಾಂತಾರ 2 ಸಿನಿಮಾ ಕೂಡ ಆ ಪ್ರಮಾಣದಲ್ಲಿ ಹಿಟ್ ಆಗೋದಕ್ಕೆ ಈ ಜೋಡಿಯ ಶ್ರಮವೇ ಕಾರಣ. ಇನ್ನೇನು ಕಾಂತಾರ 2 ಸಿನಿಮಾ ಬಗ್ಗೆ ನಿರೀಕ್ಷೆ ಹೊತ್ತಿದ್ದ ಅಭಿಮಾನಿಗಳಿಗೆ ಇದೀಗ ಗೊಂದಲ ಸೃಷ್ಟಿ ಮಾಡಿದೆ. ಈ ಗೊಂದಲಕ್ಕೆ ಕಾರಣ ರಿಷಬ್ ಶೆಟ್ಟಿ ಮಾಡಿರುವ ಪೋಸ್ಟ್. ಆ ಪೋಸ್ಟ್ ಕೇವಲ ಗೊಂದಲಕ್ಕಷ್ಟೇ ಕಾರಣವಾಗಿಲ್ಲ, ಸಾವಿರಾರು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಅನುಮಾನಗಳ ಮಧ್ಯೆ ರಾಜ್ ಬಿ ಶೆಟ್ಟಿ ವಿಷಯ ಕೂಡ ಜೊತೆಗಿದೆ. ಸ್ಯಾಂಡಲ್ವುಡ್ನಲ್ಲಿ ಶೆಟ್ಟರ ಬಳಗ ಅಂದರೆ ಅದು ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಹಾಗೂ ರಾಜ್ ಬಿ ಶೆಟ್ಟಿ. ಈ ಶೆಟ್ಟರ ಗ್ಯಾಂಗ್ ಒಬ್ರಿಗೊಬ್ರು ಸಾಥ್ ಕೊಟ್ಟು ಬೆಳೆದವರು. ಈ ಮೂವರಲ್ಲಿ ಯಾರದ್ದೇ ಸಿನಿಮಾ ಬಂದರೂ ಸಪೋರ್ಟ್ಗೆ ನಿಂತು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಕಾಂತಾರದ ನಂತರ ಈ ಗ್ಯಾಂಗ್ನಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕಾಂತಾರ ರಿಲೀಸ್ ಆದಾಗ ರಾಜ್ ಬಿ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಈ ಚಿತ್ರವನ್ನು ತಲೆ ಮೇಲೆ ಹೊತ್ತು ಮೆರೆಸಿದರು. ಕಾಂತಾರ ಅಧ್ಯಾಯ 1 ಬಿಡುಗಡೆ ಆದಾಗ ಒಂದೇ ಒಂದು ಪೋಸ್ಟ್ ಇವರು ಮಾಡಲಿಲ್ಲ. ಬಹುಶಃ ಸಿನಿಮಾವನ್ನು ನೋಡಿಲ್ಲ ಅನಿಸುತ್ತೆ. ಅಲ್ಲಿಗೆ ಯಾವುದೂ ಸರಿಯಿಲ್ಲ ಅನ್ನೋದು ಪಕ್ಕಾ ಆಗಿತ್ತು. ಅದಕ್ಕೀಗ ಸಾಕ್ಷಿ ಬೇರೆ ಸಿಕ್ಕಿದೆ. ಹೊಂಬಾಳೆ ಫಿಲ್ಮ್ಸ್ ಖಾತೆಯಿಂದ ರಿಷಬ್ ದೂರ ಸರಿದಂತೆ ರಾಜ್ ಬಿ ಶೆಟ್ಟಿ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೊದಲು ಅವರು ಫಾಲೋ ಮಾಡ್ತಾ ಇದ್ರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ರೇಕಪ್ ಸುದ್ದಿಯಂತೂ ಬೆಂಕಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಇದು ನಿಜವೇ ಆಗಿದ್ದರೆ ಅಭಿಮಾನಿಗಳಿಗೆ ಖಂಡಿತ ಕಹಿ ಸುದ್ದಿ. ಮೂವರು ಪ್ರತಿಭಾವಂತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರು. ಹೀಗೆ ಒಡೆದು ಹೋಗೋದ್ರಿಂದ ಕನ್ನಡ ಸಿನಿಮಾ ರಂಗಕ್ಕೆ ಹಾನಿಯಂತೂ ಸತ್ಯ. ಈ ಸುದ್ದಿ ಸುಳ್ಳಾಗಲಿ ಅನ್ನೋದು ಎಲ್ಲರ ಆಶಯ. ಸುದ್ದಿ ಸುಳ್ಳಾಗಲಿ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.